ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಅನೇಕ ಹಿನ್ನೆಲೆ ಗಾಯಕಿಯರ ಬಗ್ಗೆ ಸಂಚಿಕೆಗಳನ್ನು ಮಾಡಿದ್ದೀವಿ. ಪಿ ಸುಶೀಲಾ, ಎಸ್ ಜಾನಕಿ, ಎಲ್ ಆರ್ ಈಶ್ವರಿ, ಅನೇಕರ ಬಗ್ಗೆ ಸಂಚಿಕೆಗಳನ್ನು ಮಾಡಿದ್ದೀವಿ. ಇವರೆಲ್ಲರ ಚಿತ್ರ ಜೀವನಯಾನ, ಖಾಸಗಿ ಜೀವನ ಇವುಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸು ತುಂಬಿ ಬರುತ್ತೆ. ಅವರ ಸಾಧನೆಯನ್ನು ನೋಡಿ ಇನ್ನೆಲ್ಲೋ ಒಂದು ಕಡೆ ಅವರು ಅನುಭವಿಸಿದಂಥ ಕಷ್ಟ ನಷ್ಟಗಳನ್ನು ನೋಡಿದಾಗ ಮನಸ್ಸು ಭಾರವಾಗುತ್ತೆ. ನೋಡಿ, ಪಿ ಸುಶೀಲಾ ಅವರೊಬ್ಬರು ಒಂದು ರೀತಿಯಲ್ಲಿ ಸಂತೃಪ್ತ ಜೀವನವನ್ನು ನಡೆಸಿಕೊಂಡು ಬಂದಿರುವಂಥ ಆವತ್ತಿನ ಕಾಲದ ಒಬ್ಬ ಗಾಯಕಿ. ಎಸ್ ಜಾನಕಿ ಅವರು ಸಂಸಾರ ಇದ್ದು ಮಕ್ಕಳಿದ್ದರೂ ಸಹ ಇವತ್ತಿಗೆ ಒಂದು ರೀತಿಯಲ್ಲಿ ಗೃಹ ಬಂಧನದಲ್ಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಮನೆಯವರು ಬಿಡ್ತಾ ಇಲ್ಲ ಅಂತ. ಇನ್ನು ಎಲ್ ಆರ್ ಈಶ್ವರಿ ಅವರು ನಿವೃತ್ತ ಜೀವನವನ್ನು ಅನುಭವಿಸ್ತಾ ಇದ್ದರೂ ಸಹ ಒಂಟಿಯಾಗಿದ್ದಾರೆ. ಯಾವುದೋ ಕಾರಣಕ್ಕೆ ಅವರು ಮದುವೆ ಆಗಲಿಲ್ಲ. ಹಾಗೆ ಎ ಪಿ ಕೋಮಲ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ವು. ಅವರೂ ಸಹ ಒಂಟಿ ಜೀವನವನ್ನು ಸವೆಸಿ ಇತ್ತೀಚೆಗೆ ನಮ್ಮಿಂದ ಮರೆಯಾಗಿ ಹೋದರು. ಇನ್ನು ಕನ್ನಡದವರೇ ಆದಂಥ ಬೆಂಗಳೂರು ಲತಾ ಅವರ ಬಗ್ಗೆ, ಅವರು ಟೊಮೆಟೊ ಸೋಮು ಅವರನ್ನು ಎರಡನೇ ವಿವಾಹವಾಗಿದ್ದು, ಜೊತೆಗೆ ಸಂಸಾರದಲ್ಲಿ ಸುಖವನ್ನು ಕಾಣಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ಕಥೆಯನ್ನು ನಿಮಗೆ ಹೇಳಿದ್ದೀವಿ. ಮತ್ತೊಬ್ಬರು ಸುಲೋಚನಾ ವೆಂಕಟೇಶ್ ಅವರು ಸಂತೃಪ್ತ ಕುಟುಂಬ ಇದ್ದರೂ ಸಹ ಆರೋಗ್ಯದ ಸಮಸ್ಯೆ, ಕಿಡ್ನಿ ವೈಫಲ್ಯದಿಂದಾಗಿ ಮಧ್ಯ ವಯಸ್ಸಿನಲ್ಲಿಯೇ ಅಸುನೀಗಿದ್ದು. ಇನ್ನು ಕಪ್ಪು ಬಿಳುಪು ಕಾಲದ ಸ್ವರ್ಣಲತಾ ಎನ್ನುವ ಒಬ್ಬ ಗಾಯಕಿಯ ಬಗ್ಗೆ ಕೂಡ ನಾವು ಸಂಚಿಕೆಯನ್ನು ಮಾಡಿದ್ವು. ಅವರು ಎಲ್ಲ ಅನುಕೂಲತೆಗಳಿದ್ದರೂ ಸಹ ನಗ ನಾಣ್ಯ ಹಣಕ್ಕಾಗಿ ಸ್ವಂತದವರೇ ಅವರ ಮೇಲೆ ಹಲ್ಲೆ ಮಾಡಿದ್ದು, ಅದರಿಂದ ಘಾಸಿಗೊಂಡು ಅವರು ಮರಣ ಹೊಂದಿದ್ದು. ಮತ್ತೊಬ್ಬ ಸ್ವರ್ಣಲತಾ ಅವರು ಕೇರಳ ಮೂಲದವರಾದರೂ ಕೂಡ ಭಾರತದ ಮಟ್ಟದಲ್ಲಿ ಬೆಳೆದರು. ಆದರೆ ಅವಿವಾಹಿತರಾಗಿಯೇ ಉಳಿದಿದ್ದ ಅವರಿಗೆ ಒಂದು ಶ್ವಾಸಕೋಶದ ವಿಚಿತ್ರವಾದ ಕಾಯಿಲೆಯಿಂದಾಗಿ 37 ವರ್ಷಕ್ಕೆ ಅಸುನೀಗಿದ ಕಥೆಯನ್ನು ಹೇಳಿದ್ದೀವಿ. ಈ ಒಂದು ಸರಣಿಯಲ್ಲಿ ಇವತ್ತು ಭಾರತೀಯ ಚಿತ್ರರಂಗದ ಹೆಮ್ಮೆಯ ಗಾಯಕಿ ಕೆ ಎಸ್ ಚಿತ್ರಾ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಚಿತ್ರಾ ಅವರದ್ದು ಸಹ ಈ ಗಾಯಕಿಯರಂತೆಯೇ ಒಂದು ರೀತಿಯ ದುರಂತಮಯವಾದ ಬದುಕು. ಆದರೆ ಆ ದುರಂತವನ್ನು ಮೆಟ್ಟಿ ಎಲ್ಲವನ್ನೂ ಮರೆತು ಸಂಗೀತದಲ್ಲಿ ತಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಅವರು ಇವತ್ತಿಗೂ ನಮಗೆ ತಮ್ಮ ಕಂಠ ಮಾಧುರ್ಯವನ್ನು ಧಾರೆ ಎರಿತಾ ಇದ್ದಾರೆ. ಜೊತೆಗೆ ಜೀವನದಲ್ಲಿ ಒಬ್ಬ ಹೆಣ್ಣು ಕಷ್ಟ ನಷ್ಟಗಳನ್ನು ಹೇಗೆ ಮೆಟ್ಟಿ ನಿಂತು ದಿಟ್ಟವಾಗಿ ಬದುಕಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಗೌರವಪೂರ್ವಕವಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೆ ಎಸ್ ಚಿತ್ರಾ ಅವರು ಹುಟ್ಟಿದ್ದು ಜುಲೈ ತಿಂಗಳ 27ನೇ ತಾರೀಕು 1963ನೇ ಇಸ್ವಿ ಕೇರಳದ ತ್ರಿವೇಂದ್ರಂ, ಇವತ್ತಿಗೆ ತಿರುವನಂತಪುರ ಅಂತೀವಲ್ಲ, ಅಲ್ಲಿ ಹುಟ್ಟಿದ್ದು. ತಂದೆ ಕೃಷ್ಣನ್ ನಾಯರ್ ಅವರು ಒಬ್ಬ ಸ್ಕೂಲ್ ಮಾಸ್ಟರ್, ಜೊತೆಗೆ ಸಂಗೀತಾಭ್ಯಾಸ ಇದ್ದವರು, ಸಂಗೀತದಲ್ಲಿ ಆಸಕ್ತಿ ಇದ್ದವರು. ತಾಯಿ ಶಾಂತಕುಮಾರಿ ಚಿತ್ರ, ಅವರೂ ಸಹ ಒಬ್ಬ ಸಂಗೀತ ಶಿಕ್ಷಕಿ. ಹಾಗಾಗಿ ಈ ತಂದೆ ತಾಯಿಗಳಿಂದಲೇ ಚಿತ್ರ ಅವರಿಗೆ ಸಂಗೀತದ ಒಂದು ಮೊದಲ ಪಾಠ ಆಗುತ್ತೆ. ಈ ದಂಪತಿಗಳಿಗೆ 3 ಜನ ಮಕ್ಕಳು. ಅಕ್ಕ ಕೆ ಎಸ್ ಬೀನಾ ಅವರು ಒಬ್ಬ ಗಾಯಕಿ. ಇನ್ನು ಚಿತ್ರ ಅವರ ತಮ್ಮ ಕೆ ಎಸ್ ಮಹೇಶ್ ಅವರು ಒಬ್ಬ ಸಂಗೀತಗಾರರು. ಇದು ಅವರ ಕುಟುಂಬದ ಒಂದು ಸಂಕ್ಷಿಪ್ತ ಪರಿಚಯ. ಚಿತ್ರ ಅವರು ವಿದ್ಯಾಭ್ಯಾಸ ಮಾಡಿದ್ದು ತಿರುವನಂತಪುರದ ಕಾಟನ್ ಹಿಲ್ ಗವರ್ನಮೆಂಟ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ. ಅಲ್ಲಿನ ಶಿಕ್ಷಕರೇ ಅವರಲ್ಲಿದ್ದಂಥ ಒಂದು ಗಾಯನ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದು, ಅದನ್ನು ಚಿತ್ರ ಅವರು ಒಬ್ಬ ರಾಷ್ಟ್ರೀಯ ಮಟ್ಟದ ಗಾಯಕಿಯಾಗಿ ಹೊರಹೊಮ್ಮಿದ ಮೇಲೂ ಸಹ ಅನೇಕ ವೇದಿಕೆಗಳಲ್ಲಿ ನೆನಪಿಸಿಕೊಂಡಿದ್ದಾರೆ. ಕೆ ಓಮನ್ ಕುಟ್ಟಿ ಅವರಿಂದ 7 ವರ್ಷಗಳ ಕಾಲ ಕರ್ನಾಟಕ ಸಂಗೀತಾಭ್ಯಾಸವನ್ನು ಚಿತ್ರ ಅವರು ಮಾಡ್ತಾರೆ. ಮುಂದೆ ಕೇರಳ ಯೂನಿವರ್ಸಿಟಿಯಿಂದ BA ಇನ್ ಮ್ಯೂಸಿಕ್ನಲ್ಲಿ ಮೊದಲನೇ ದರ್ಜೆಯಲ್ಲಿ 3ನೇ ರ್ಯಾಂಕ್ ಗಳಿಸಿ ಉತ್ತೀರ್ಣರಾಗ್ತಾರೆ. 1978ರಿಂದ 1984ರವರೆಗೆ ಅವರಿಗೆ ರಾಷ್ಟ್ರೀಯ ಪ್ರತಿಭಾ ಶೋಧ ವಿದ್ಯಾರ್ಥಿ ವೇತನ ಕೂಡ ಲಭ್ಯವಾಗುತ್ತೆ. ಇದು ಅವರು ಸಂಗೀತ ಸಾಧನೆಯಲ್ಲಿ ಬೆಳೆದು ಬಂದಂಥ ಒಂದು ಹಾದಿ. ಚಿತ್ರ ಅವರು ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣರಾದಂಥ ಅವರ ತಂದೆ ತಾಯಿ ಕುಟುಂಬದಲ್ಲಿ 1986ರಲ್ಲಿ ಕುಟುಂಬದ ಹಿರಿಯರಾದಂಥ ಕೃಷ್ಣನ್ ನಾಯರ್ ಅವರು ದೀರ್ಘಕಾಲದ ಕ್ಯಾನ್ಸರ್ ಕಾಯಿಲೆಯಿಂದಾಗಿ ಮರಣವನ್ನು ಹೊಂದುತ್ತಾರೆ. ಅದಾದ ಮರು ವರ್ಷವೇ 1987ರಲ್ಲಿ ಚಿತ್ರ ಅವರು ಇಂಜಿನಿಯರ್ ಹಾಗೂ ಬಿಸ್ನೆಸ್ ಮ್ಯಾನ್ ಆದಂಥ ವಿಜಯ್ ಶಂಕರ್ ಅವರನ್ನು ವಿವಾಹವಾಗ್ತಾರೆ. ಆ ಹೊತ್ತಿಗಾಗಲೇ ಅವರು ಚಲನಚಿತ್ರ ಹಿನ್ನೆಲೆ ಸಂಗೀತ ಕ್ಷೇತ್ರದಲ್ಲಿ
ಸಾಕಷ್ಟು ಬೆಳವಣಿಗೆಯನ್ನು ಕಂಡಿರ್ತಾರೆ. 1979ರಲ್ಲೇ ಮಲಯಾಳಂನ MK ರಾಧಾಕೃಷ್ಣನ್ ಅವರು ಚಿತ್ರ ಅವರಿಂದ ಕೆಲವು ಪ್ರೈವೇಟ್ ಆಲ್ಬಮ್ಗಳನ್ನು ಹಾಡಿಸ್ತಾರೆ. ಜೊತೆಗೆ ಅಟ್ಟಹಾಸಂ, ಸ್ನೇಹಪರ್ವಂ ಇಂಥ ಚಿತ್ರಗಳಲ್ಲಿ ಅವರಿಗೆ ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಒಬ್ಬ ಪ್ರತಿಭಾವಂತ ಗಾಯಕಿಯಾಗಿದ್ದರಿಂದ, ಸಂಗೀತದ ಹಿನ್ನೆಲೆಯಿಂದ ಬಂದಿದ್ದರಿಂದ ಹಾಗೂ ಮಧುರ ಕಂಠ ಇದ್ದಿದ್ದರಿಂದಾಗಿ ಬೇರೆ ಬೇರೆ ಭಾಷೆಗಳಲ್ಲೂ ಸಹ ಅವರಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮಲಯಾಳಂ ಚಿತ್ರರಂಗದ ಅನೇಕ ದಿಗ್ಗಜ ಸಂಗೀತ ನಿರ್ದೇಶಕರಂತೆ ತಮಿಳು ಚಿತ್ರರಂಗದಲ್ಲಿ ಹೆಸರುವಾಸಿಯಾದಂಥ ಇಳೆಯರಾಜ, AR ರೆಹಮಾನ್ ಇವರೆಲ್ಲರೂ ಚಿತ್ರ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ತುಂಬ ಅತ್ಯುತ್ತಮವಾದ ಹಾಡುಗಳನ್ನು ಹಾಡಿಸಿದ್ದಾರೆ. ಅದೇ ರೀತಿಯಲ್ಲಿ 1986ರಲ್ಲಿ ಸತ್ಕಾರ ಚಿತ್ರದ ಒಂದು ಹಾಡಿನ ಮೂಲಕ ಅವರು ಕನ್ನಡಕ್ಕೆ ಕೂಡ ಪಾದಾರ್ಪಣೆಯನ್ನು ಮಾಡ್ತಾರೆ. ಕನ್ನಡದಲ್ಲಿ ಹಿಂದಿನ ಕಾಲದ ಅವತ್ತಿಗೆ ಒಂದು ರೀತಿಯಲ್ಲಿ ಕೊನೆಯ ಘಟ್ಟದಲ್ಲಿದ್ದಂಥ ಅನೇಕ ಸಂಗೀತ ನಿರ್ದೇಶಕರು GK ವೆಂಕಟೇಶ್ ಅವರು, M ರಂಗರಾವ್ ಅವರು, ರಾಜನ್ ನಾಗೇಂದ್ರ ಅವರು ಇವರಲ್ಲದೆ ಇವತ್ತಿನ ಕಾಲದವರಾದಂಥ ಹಂಸಲೇಖ, ಸಂಗೀತರಾಜ ಇವರ ಒಂದು ಸಂಗೀತ ನಿರ್ದೇಶನದಲ್ಲಿ ಕೂಡ ಅವರು ಕನ್ನಡದಲ್ಲಿ ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಇಳೆಯರಾಜ ಅವರು ಚಿತ್ರ ಅವರಿಗೆ ಅವಕಾಶ ಕೊಟ್ಟಿದ್ದನ್ನು ಒಂದು ಕಡೆಯಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಡಿದ್ದಾರೆ. ಚಿತ್ರ ಅವರನ್ನು ಇಳೆಯರಾಜ ಅವರ ಬಳಿಗೆ ಒಬ್ಬರು ಪರಿಚಿತರು ಕರ್ಕೊಂಡು ಬರ್ತಾರೆ. ಅಲ್ಲಿ ಚಿತ್ರ ಅವರ ಕಂಠವನ್ನು ಇಳೆಯರಾಜ ಅವರು ಪರೀಕ್ಷೆ ಮಾಡ್ತಾರೆ. ಮಾಡಿದ ತಕ್ಷಣವೇ ಅವರಿಗೆ ಈಕೆ ಒಬ್ಬ ಉತ್ತಮ ಗಾಯಕಿಯಾಗಿ ಬೆಳೀತಾಳೆ ಅನ್ನುವಂಥ ಒಂದು ಸೂಚನೆ ಸಿಗುತ್ತೆ. ಹಾಗಾಗಿ ಅವರು ಆಯಿತು, ಮಧ್ಯಾಹ್ನ ಒಂದು ಹಾಡನ್ನು ರೆಕಾರ್ಡಿಂಗ್ ಮಾಡೋಣ, ಬಂದುಬಿಡಿ ಅಂತಾರೆ. ಆದರೆ ಚಿತ್ರ ಅವರು ನಾನು ಯಾವುದೋ ಒಂದು ಪರೀಕ್ಷೆಗೆ ಹೋಗಬೇಕು, ಇನ್ನೊಂದು ದಿವಸ ಬರ್ತೀನಿ ಅಂದಾಗ ಇಳೆಯರಾಜ ಅವರು ಆ ಪರೀಕ್ಷೆ ಎಲ್ಲ ಬಿಟ್ಟುಬಿಡಮ್ಮ, ಈ ಪರೀಕ್ಷೆ ಜೀವನದಲ್ಲಿ ಮುಖ್ಯ ಅಂತ ಹೇಳಿ ಮೊದಲು ಒಂದು ಅವಕಾಶವನ್ನು ಆಕೆಗೆ ಕೊಡ್ತಾರೆ. ಅಲ್ಲಿಂದ ಮುಂದೆ ಚಿತ್ರ ಅವರು ಯಾವ ಪರಿ ಬೆಳೀತಾರೆ ಅಂದರೆ ಅವರು ಭಾರತದ 20 ಭಾಷೆಗಳು ಹಾಗೂ ವಿದೇಶದ 6 ಭಾಷೆಗಳು ಹೀಗೆ 26 ಭಾಷೆಗಳಲ್ಲಿ 25,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. AR ರೆಹಮಾನ್, ಇಳೆಯರಾಜ ಅವರಂತೆ ಕನ್ನಡದಲ್ಲಿ ಅವರಿಂದ ಹೆಚ್ಚು ಹಾಡುಗಳನ್ನು ಹಾಡಿಸಿರೋದು ಹಂಸಲೇಖ ಅವರು. ಇನ್ನು 1985ರಲ್ಲೇ ಅವರು ತಮ್ಮ ಗುರು MK ರಾಧಾಕೃಷ್ಣನ್ ಅವರ ಮೂಲಕ ಒಂದು ಹಿಂದಿ ಚಿತ್ರಕ್ಕೆ ಹಾಡನ್ನು ಹಾಡ್ತಾರೆ. ಆದರೆ ಆ ಚಿತ್ರ ಬಿಡುಗಡೆ ಆಗಲಿಲ್ಲ. ಆದರೆ ಮುಂದೆ ಆನಂದ್ ಮಿಲಿಂದ್ ಅವರ ನಿರ್ದೇಶನದಲ್ಲಿ ಲವ್ ಚಿತ್ರದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಯುಗಳ ಗೀತೆಯನ್ನು ಹಾಡುವುದರೊಂದಿಗೆ ಅವರ ಹಿಂದಿ ಚಿತ್ರ ಪಯಣ ಕೂಡ ಆರಂಭ ಆಗುತ್ತೆ. ಮುಂದೆ ಅವರು 200ಕ್ಕೂ ಹೆಚ್ಚು ಹಿಂದಿ ಚಿತ್ರಗೀತೆಗಳನ್ನು ಹಾಡಿದ್ದಾರೆ. ಈ ಒಂದು ಗೀತಯಾನದಲ್ಲಿ ಅವರಿಗೆ ಸಂದಿರುವಂಥ ಪ್ರಶಸ್ತಿಗಳ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಪ್ರತ್ಯೇಕವಾದ ಸರಣಿಯನ್ನೇ ಮಾಡಬೇಕಾಗುತ್ತೆ. ಯಾಕೆಂದರೆ 500ಕ್ಕೂ ಹೆಚ್ಚು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಒಬ್ಬ ಗಾಯಕಿ KS ಚಿತ್ರ ಅವರು. ಇವತ್ತು ನಾವು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ವಿಭಾಗದಲ್ಲಿ ಶ್ರೇಷ್ಠ ಗಾಯಕಿಗೆ ನೀಡುವ ಪ್ರಶಸ್ತಿಯನ್ನೇ ಮಾನದಂಡವಾಗಿ ಇಟ್ಕೊಳ್ಳೋದಾದರೆ ಖಂಡಿತವಾಗಿಯೂ KS ಚಿತ್ರ ಅವರು ನಂಬರ್ 1 ಅಂತ ಹೇಳಬೇಕು. ಯಾಕೆಂದರೆ ಅವರಿಗೆ ಸಂದಾಯವಾಗಿರುವ ರಾಷ್ಟ್ರೀಯ ಶ್ರೇಷ್ಠ ಗಾಯಕಿ ಪ್ರಶಸ್ತಿಗಳ ಸಂಖ್ಯೆ 6. ಇವತ್ತಿಗೆ ಅದೇ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿರುವ ಒಬ್ಬ ಗಾಯಕಿಯ ಉದಾಹರಣೆ. ಅವರನ್ನು ಬಿಟ್ಟರೆ P. ಸುಶೀಲಾ ಹಾಗೂ ಶ್ರೇಯಾ ಘೋಷಾಲ್ ಅವರು 5 ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಇನ್ನು ಭಾರತದ ರಾಷ್ಟ್ರಮಟ್ಟದ ಕೋಗಿಲೆ ಲತಾ ಮಂಗೇಶ್ಕರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ 3 ಪ್ರಶಸ್ತಿಗಳು ಮಾತ್ರ ಲಭ್ಯವಾಗಿದೆ. ಆದರೆ ಈ ಪ್ರಶಸ್ತಿಗಳಿಂದ ಒಬ್ಬ ಗಾಯಕಿಯ ಪ್ರತಿಭೆಯನ್ನು ನಾವು ಅಳೆಯೋದಕ್ಕೆ ಸಾಧ್ಯವಿಲ್ಲ. ನಾನು ಈಗ ಹೆಸರಿಸಿದ ಈ ಎಲ್ಲ ಗಾಯಕಿಯರು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ರಂಜಿಸಿದವರು, ಜೊತೆಗೆ ಚಲನಚಿತ್ರ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥವರು. ಲಂಡನ್ನ ರಾಯಲ್ ಆಲ್ಬರ್ಟ್ ಹಾಲ್ನಲ್ಲಿ ಮೊದಲ ಬಾರಿ ಒಂದು ಕಾರ್ಯಕ್ರಮವನ್ನು ನೀಡಿದ ಗೌರವ ಲತಾ ಮಂಗೇಶ್ಕರ್ ಅವರದ್ದು. ಮುಂದೆ ಅಂಥದ್ದೇ ಒಂದು ಗೌರವಕ್ಕೆ ಭಾಜನರಾದವರು KS ಚಿತ್ರ ಅವರು. 2001ರಲ್ಲಿ ಅವರಿಗೆ ಈ ಗೌರವ ಪ್ರಾಪ್ತಿಯಾಗುತ್ತೆ. ನೋಡಿ, ನಾನು ಆಗಲೇ ಹೇಳಿದೆ 26 ಭಾಷೆಗಳಲ್ಲಿ 25,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ ಅಂತ. ರಾಷ್ಟ್ರ ಪ್ರಶಸ್ತಿಗಳ ವಿಚಾರವನ್ನು ಈಗಾಗಲೇ ಹೇಳಿದ್ದೀನಿ. ಫಿಲಮ್ ಫೇರ್ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ದಕ್ಷಿಣ ಭಾರತದಲ್ಲಿ 10 ಫಿಲಮ್ ಫೇರ್ ಪ್ರಶಸ್ತಿಗಳನ್ನು ಚಿತ್ರ ಅವರು ಗಳಿಸಿದ್ದಾರೆ. ಇನ್ನು ಕೇರಳ ಸರ್ಕಾರ ಕೊಡಮಾಡುವ ರಾಜ್ಯ ಪ್ರಶಸ್ತಿಗಳು 16 ಬಾರಿ, ಆಂಧ್ರ ಪ್ರದೇಶದ ಪ್ರಶಸ್ತಿಗಳು 11 ಬಾರಿ, ತಮಿಳುನಾಡಿನ ಪ್ರಶಸ್ತಿಗಳು 4 ಬಾರಿ ಹಾಗೂ ಕರ್ನಾಟಕದ ರಾಜ್ಯ ಪ್ರಶಸ್ತಿಗಳು 3 ಬಾರಿ ಅವರ ಮುಡಿಗೇರಿದೆ. ಬೇರೆ ಬೇರೆ ಭಾಷೆಗಳ ಚಲನಚಿತ್ರ ಸಂಗೀತದ ಜೊತೆಯಲ್ಲಿ ಬೇರೆ ಪ್ರೈವೇಟ್ ಆಲ್ಬಮ್ಗಳನ್ನು ಹಾಡ್ತಾ ಸಂಗೀತ ಕಾರ್ಯಕ್ರಮಗಳನ್ನು ಕೊಡ್ತಾ
KS ಚಿತ್ರ ಅವರು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದರು. ಜೇಸುದಾಸ್ ಅವರ ಜೊತೆಯಲ್ಲಿ ದೇಶ ವಿದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಅವರು ನೀಡಿರುವಂಥ ಮಾಹಿತಿ ಇದೆ. ಒಮ್ಮೆ ಇದೇ ರೀತಿಯಲ್ಲಿ 2011ನೇ ಇಸ್ವಿ ಏಪ್ರಿಲ್ ತಿಂಗಳಲ್ಲಿ ದುಬೈನಲ್ಲಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೊಡೋದಕ್ಕೋಸ್ಕರ ಅವರು ಕುಟುಂಬ ಸಮೇತ AR ರೆಹಮಾನ್ ಅವರ ನೇತೃತ್ವದಲ್ಲಿ ದುಬೈ ಪ್ರವಾಸವನ್ನು ಕೈಗೊಳ್ತಾರೆ. ಅದು ಅವರ ಜೀವನಕ್ಕೆ ಒಂದು ದುರ್ದಿನವಾಗಿ ಪರಿಣಮಿಸುತ್ತೆ. ಏಪ್ರಿಲ್ ತಿಂಗಳ 14ನೇ ತಾರೀಕು 2011ನೇ ಇಸ್ವಿ ದುಬೈನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅವರು ತಂಗಿರ್ತಾರೆ. ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅವರ 8 ವರ್ಷದ ಮಗಳು ನಂದನ ಅನಿರೀಕ್ಷಿತವಾಗಿ ಮುಳುಗಿ ಕೊನೆಯುಸಿರೆಳೀತಾಳೆ. ನೋಡಿ, 1987ರಲ್ಲಿ ಅವರು ವಿಜಯ್ ಶಂಕರ್ ಅವರನ್ನು ಮದುವೆಯಾಗಿದ್ದು. ಆ ಒಂದು ದಾಂಪತ್ಯದಲ್ಲಿ ಅವರಿಗೆ 15 ವರ್ಷಗಳ ನಂತರ ನಂದನ ಜನಿಸಿರ್ತಾಳೆ. ಆ ಮಗಳ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದ ಚಿತ್ರ ದಂಪತಿಗಳಿಗೆ ಅವತ್ತು ಒಂದು ದುರ್ದಿನವಾಗಿ ಪರಿಣಮಿಸುತ್ತೆ. 8 ವರ್ಷದ ಮಗಳು ನೋಡ್ತಾ ನೋಡ್ತಾ ನೀರಿನಲ್ಲಿ ಮುಳುಗಿ ಪ್ರಾಣ ಬಿಡಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು. ನೋಡಿ, ಇನ್ನೂ ಅವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿರಲಿಲ್ಲ. ಕಾರ್ಯಕ್ರಮಕ್ಕೂ ಮೊದಲೇ ಇದು ನಡೆದಿದ್ದು. AR ರೆಹಮಾನ್ ಅವರ ಸಂಗೀತ ನಿರ್ದೇಶನದಲ್ಲಿ ಚಿತ್ರ ಅವರು ನೂರಾರು ಹಾಡುಗಳನ್ನು ಹಾಡಿದ್ದಾರೆ, ಎಷ್ಟೋ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಅವರ ಜೊತೆಯಲ್ಲಿಯೇ ಒಂದು ಸಂಗೀತ ಕಾರ್ಯಕ್ರಮಕ್ಕಾಗಿ ಹೋದಾಗ ಇಂಥದ್ದೊಂದು ಅವಘಡ ಸಂಭವಿಸುತ್ತೆ. ಆ ಮಗು ಒಬ್ಬ ಸಾಮಾನ್ಯ ಮಗು ಆಗಿರಲಿಲ್ಲ. ಡೌನ್ ಸಿಂಡ್ರೋಮ್ ಎನ್ನುವ ಒಂದು ತೊಂದರೆಯಿಂದ ಬಳಲ್ತಾ ಇದ್ದಂಥ ಒಂದು ಮಗು. ಅಂಥ ಮಗು ಯಾವುದೋ ಒಂದು ಕ್ಷಣದಲ್ಲಿ ಎಲ್ಲರ ಕಣ್ಣು ತಪ್ಪಿಸಿ ಹೋಗಿ ನೀರಿಗೆ ಆಹುತಿಯಾಗಿ ಬಿಡುತ್ತೆ. ಇದಾದ ನಂತರ ಸಹಜವಾಗಿಯೇ ಚಿತ್ರ ದಂಪತಿಗಳು ಕುಸಿದು ಹೋಗ್ತಾರೆ. ಆದರೆ ಮುಂದೆ ನಿಧಾನವಾಗಿ ಅವರು ಬದುಕನ್ನು ಕಟ್ಟಿಕೊಂಡ ರೀತಿ ಇದೆಯಲ್ಲ, ಅದು ಎಂಥವರು ಮೆಚ್ಚುವಂಥದ್ದು. ಸಾವಿಲ್ಲದ ಮನೆಯ ಸಾಸುವೆಯನ್ನು ತಾ ಅಂತ ಬುದ್ಧ ಹೇಳಿದ ಹಾಗೆ ಸಾವು ನೋವುಗಳಿಲ್ಲದ ಮನೆಯೇ ಇಲ್ಲ. ಆದರೆ 15 ವರ್ಷಗಳ ನಂತರ ಜನಿಸಿದ ಏಕೈಕ ಮಗಳು ಈ ರೀತಿಯಾಗಿ ಕೈತಪ್ಪಿ ಹೋದಾಗ ಆ ದಂಪತಿಗಳಿಗೆ ದಿಕ್ಕೇ ತೋಚದ ಹಾಗಾಗಿರುತ್ತೆ. ಆದರೆ ತಮ್ಮ ಒಂದು ಸಂಗೀತ ಸಾಧನೆಯಿಂದಾಗಿ ಆ ದುಃಖವನ್ನು ನಿಧಾನವಾಗಿ ಮರಿತಾ ಚಿತ್ರ ಅವರು ತಮ್ಮ ಗಾನಸುಧೆಯನ್ನು ಜನತೆಗೆ ಹಂಚ್ತಾ ತಮ್ಮ ಬದುಕನ್ನು ಕಟ್ಕೊಂಡು ಹೋಗ್ತಾರೆ. ಸಂಗೀತದಿಂದ ಕಾಯಿಲೆಗಳನ್ನು ವಾಸಿ ಮಾಡಬಹುದು, ಸಂಗೀತಕ್ಕೆ ಚಿಕಿತ್ಸಕ ಗುಣ ಇದೆ ಅಂತ ಸಂಶೋಧನೆಗಳು ನಡೀತಾ ಇದೆ. ವಿಜ್ಞಾನ ಕೂಡ ಅದು ನಿಜ ಅಂತ ಹೇಳಿದೆ. ಎಷ್ಟೋ ಕಡೆ ಮ್ಯೂಸಿಕ್ ಥೆರಪಿ ಕೂಡ ಇವತ್ತಿಗೆ ನಡೀತಾ ಇದೆ. ಇಂಥ ಒಂದು ಸಂಗೀತ ಕ್ಷೇತ್ರದಲ್ಲಿ ಮಹತ್ ಸಾಧನೆಯನ್ನು ಮಾಡಿದಂಥ KS ಚಿತ್ರ ಅವರು ಅದೇ ಸಂಗೀತದ ಒಂದು ಆಸರೆಯಿಂದ ತಮಗಾದಂಥ ಈ ಒಂದು ತುಂಬಲಾರದ ನಷ್ಟವನ್ನು ಮರೆತು ತಮ್ಮ ಬದುಕನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಜೀವನದಲ್ಲಿ ಏನೇ ಕಷ್ಟಗಳು ಎದುರಾದರೂ ಸಹ ನಾವು ಅವೆಲ್ಲವನ್ನು ಹಿಂದೆ ಬಿಟ್ಟು ನಮ್ಮ ಗುರಿಯ ಕಡೆಗೆ ಮುನ್ನಡಿಬೇಕು ಅನ್ನೋದಕ್ಕೆ ಇಂಥ ಒಬ್ಬ ದಿಟ್ಟ ಹೆಣ್ಣು ಮಗಳು ಸಾಕ್ಷಿಯಾಗಿದ್ದಾಳೆ. ಹಾಗಾಗಿ ಅವರಿಗೆ ಗೌರವಪೂರ್ವಕವಾಗಿ ಈ ಒಂದು ಸಂಚಿಕೆಯನ್ನು ಸಮರ್ಪಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.